ಬೆಂಗಳೂರಿನ ಕೋರ್ಟ್ಗೂ ಕೂಡ ಸಿಟಿ ರವಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಿಟಿ ರವಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜಾಮೀನು ಕೊಡಬೇಕು ಅಂತ ಸೆಷನ್ಸ್ ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್ ಎರಡರಲ್ಲೂ ಕೂಡ ಅರ್ಜಿ ವಿಚಾರಣೆ ನಡೆಯೋದಿದೆ. ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 77 ಸೆಷನ್ಸ್ ಕೋರ್ಟ್ ವ್ಯಾಪ್ತಿಯ ಕೇಸ್ ಆಗುತ್ತೆ. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ಸಿಟಿ ರವಿ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಿಟಿ ರವಿ ಪರ ವಕೀಲ ಶ್ರೀನಿವಾಸ್ ರಾವ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಬೆಂಗಳೂರಿನ ಕೋರ್ಟ್ಗೆ ಸಂಬಂಧಪಟ್ಟಂತ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ವಿಚಾರಣೆಯಾಗುವಂತಹ ಸಾಧ್ಯತೆ ಇದೆ. ಅಲ್ಲೂ ಕೂಡ ವಿಚಾರಣೆ ಮುಂದೂಡಿಕೆ ಆಗಿತ್ತು ಬೆಳಗಾವಿ ಕೋರ್ಟ್ನಲ್ಲಿ. ಆ ಅರ್ಜಿಯ ವಿಚಾರಣೆ ಕೂಡ 3 ಗಂಟೆಗಿರುತ್ತೆ. ಜೊತೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆ ಕೂಡ 3 ಗಂಟೆಗೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಒಂದು ಕಡೆಯಲ್ಲಿ ಬೆಳಗಾವಿ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿ ಅದರ ವಿಚಾರಣೆ ಬೆಳಗಿನ ದಿನ ನಡೀತು, ಬೆಳಗಿನ ಹೊತ್ತು. ಜೊತೆಗೆ 3 ಗಂಟೆಗೆ ಆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಲ್ಲಿ ಬೇಲ್ ಸಿಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ? ಈ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಹಾಕಿರುವಂತಹ ಉದ್ದೇಶ ಏನು ರಮೇಶ್? ಚೈತ್ರ, ಈಗ ಬೆಳಗಾವಿನಲ್ಲಿ ಇವರು ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ, ಯಾಕೆಂದರೆ ಈಗ ಅರೆಸ್ಟ್ ಆದಂಥ 24 ಗಂಟೆ ಒಳಗಡೆ ಹತ್ತಿರದ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಅದೇ ರೀತಿಯಲ್ಲಿ ಸಿಟಿ ರವಿ ಅವ್ರನ್ನ ಹತ್ತಿರದ ಮ್ಯಾಜಿಸ್ಟ್ರೇಟ್ ಅಂದರೆ ಬೆಳಗಾವಿ ಮ್ಯಾಜಿಸ್ಟ್ರೇಟ್, ಹೀಗಾಗಿ ಅಲ್ಲಿ ಹಾಜರುಪಡಿಸಿದ್ದಾರೆ. ಆದರೆ ಆ ಕೋರ್ಟು ಈ ಬಗ್ಗೆ ತೀರ್ಮಾನ ಮಾಡುವಂಥ ಸಾಧ್ಯತೆ ಕಡಿಮೆ. 2 ಕಾರಣ. ಮೊದಲನೇದಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟು ಈ ಕೇಸ್ನ ವ್ಯಾಪ್ತಿಯನ್ನು ಹೊಂದಿದೆ, ಜೂರಿಸ್ಡಿಕ್ಷನನ್ನು ಹೊಂದಿದೆ. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಕೇಸ್ನ ವಿಚಾರಣೆ ನಡೀಬೇಕು ಅಂತೇಳಿ, ಹೀಗಾಗಿ ಈ ಕೋರ್ಟ್ ಇದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ ಅಂತೇಳಿ ಅಲ್ಲಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಒಂದು ಆದೇಶವನ್ನು ಕೊಡ್ಬೋದು. ಮತ್ತು 2ನೇ ಕಾರಣ ಏನಂತಂದರೆ ಇದರಲ್ಲಿ ಸೆಷನ್ಸ್ ಕೇಸ್ ಇದೆ. ಅಂದರೆ ಈಗ 2 ಸೆಕ್ಷನ್ಗಳನ್ನು ಹಾಕಿದ್ದಾರೆ. BNS ಕಾಯ್ದೆಯ ಸೆಕ್ಷನ್ 75 ಮತ್ತು 79 ಈ ರೀತಿ 2 ಸೆಕ್ಷನ್ ಹಾಕಿದ್ದಾರೆ. ಸೆಕ್ಷನ್ 75 ಏನಿದೆ ಅದು ಸೆಷನ್ಸ್ ಕೇಸ್, ಅಂದರೆ ಸೆಷನ್ಸ್ ಕೋರ್ಟ್ನಲ್ಲಿ ಟ್ರಯಲ್ ನಡೆಯಬೇಕಾದಂಥ ಕೇಸ್, ಟ್ರಯಬಲ್ ಬೈ ಸೆಷನ್ಸ್ ಜಡ್ಜ್ ಅಂತೇಳಿ ಆ ಸೆಕ್ಷನ್ನಲ್ಲೇ ಇದೆ. ಹೀಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟು ಈ ಕೇಸ್ನ ಒಂದು ತೀರ್ಮಾನ ಮಾಡೋದು ಕಷ್ಟ. ಹೀಗಾಗಿಯೇ ಅವರು ಈ ಕೇಸ್ನಲ್ಲಿ ನಾನು ಯಾವುದೇ ರೀತಿ ಆದೇಶ ಕೊಡೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಸೆಷನ್ಸ್ ಕೋರ್ಟ್ನಲ್ಲಿ, ಅಂದರೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಏನಿದೆ ಸೆಷನ್ಸ್ ಕೋರ್ಟು ಕೂಡ ಆಗಿದೆ ಅದು. ಹೀಗಾಗಿ ಆ ಕೋರ್ಟ್ಗೆ ಈಗಾಗಲೇ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಿಟಿ ರವಿ ಪರ ವಕೀಲರು. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. 3 ಗಂಟೆಗೆ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಈ ಕೇಸ್ನಲ್ಲಿ ಜಾಮೀನು ನೀಡಬೇಕು, ಮಧ್ಯಂತರ ಜಾಮೀನು ನೀಡಬೇಕು ಅಂತ ಕೂಡ ಮನವಿ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿದ್ದಾರೆ. ಸೆಕ್ಷನ್ 75 ಏನಿದೆ ಅದು ನಾನ್ ಬೇಲಬಲ್ ಅಫೆನ್ಸ್ ಇದೆ, ಸೆಕ್ಷನ್ 79 ಇದೆ ಅದು ಬೇಲಬಲ್ ಅಫೆನ್ಸ್ ಇದೆ. ಹೀಗಾಗಿ ಸೆಕ್ಷನ್ 79ನಲ್ಲಿ ಅವ್ರಿಗೆ ಬೇಲ್ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅದು ಸೆಕ್ಷನ್ 75 ಏನಿದೆ ಅದರಲ್ಲಿ ಮೊದಲನೇ 3 ಆಯಾಮ ಏನಿದೆ ಅದು ಸಿಟಿ ರವಿಗೆ ಇಲ್ಲ ಅಪ್ಲೈ ಆಗೋದಿಲ್ಲ. 4ನೇ ಪಾಯಿಂಟ್ ಏನಿದೆ ಅದರಲ್ಲಿ ಅಂದರೆ ಅಶ್ಲೀಲ ಸಂಜ್ಞೆ ಮಾಡೋದು ಅಥವಾ ಮಾತುಗಳನ್ನು ಬಳಸೋದು, ಇದು 1 ವರ್ಷದವರೆಗೆ ಶಿಕ್ಷೆ ಇರುವಂಥ ಅಪರಾಧ. ಹೀಗಾಗಿ ಇದು ಬೇಲ್ ಕೊಡಬೇಕು ಅಂತೇಳಿ ಅವರು ಮನವಿ ಮಾಡುವಂಥ ಸಾಧ್ಯತೆ ಇದೆ. ಹೀಗಾಗಿ ಕೋರ್ಟು ಇವತ್ತು 3 ಗಂಟೆಗೆ ವಿಚಾರಣೆ ನಂತರ ಈ ಬಗ್ಗೆ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಮಧ್ಯಂತರ ಜಾಮೀನು ಕೊಡಬೇಕಾ ಬೇಡವಾ? ಎಸ್ ರಮೇಶ್ ಹಾಗೆ ಸಂಪರ್ಕದಲ್ಲಿರಿ.